ಹುಣ್ಣಿಮೆಯ ದಿನ. ಹುಣ್ಣಿಮೆಯ ದಿನದಲ್ಲಿ ಆಧ್ಯಾತ್ಮಿಕ ಆಚರಣೆಗಳು ವಿಶೇಷ ಮಹತ್ವವನ್ನು ಹೊಂದಿವೆ. ಈ ದಿನ ಚಂದ್ರನ ಶಕ್ತಿಯು ಅತ್ಯಂತ ಪ್ರಭಾವಶಾಲಿಯಾಗಿರುತ್ತದೆ. ಧ್ಯಾನ, ಜಪ, ಪೂಜೆ ಮತ್ತು ದಾನ ಮಾಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಮೊದಲನೇದಾಗಿ ಧ್ಯಾನ ಮತ್ತು ಜಪ. ಹುಣ್ಣಿಮೆಯ ರಾತ್ರಿ ಚಂದ್ರನ ನೇರ ಬೆಳಕಿನಲ್ಲಿ ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ನೀಡುತ್ತದೆ. ಈ ದಿನ ನಾವು ಓಂ ನಮಃ ಶಿವಾಯ, ಗಾಯತ್ರಿ ಮಂತ್ರ ಮುಂತಾದ ಮಂತ್ರಗಳನ್ನು ಜಪಿಸುವುದು ಶುಭಕರ. ಚಂದ್ರದೀಪ ಧ್ಯಾನ ಎಂಬ ವಿಶೇಷ ಧ್ಯಾನ ಕ್ರಮವು ಮನಸ್ಸನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಎರಡನೇದಾಗಿ ಉಪವಾಸ ಮತ್ತು ಪೂಜೆ. ಹುಣ್ಣಿಮೆಯ ದಿನ ಉಪವಾಸ ಮಾಡುವುದರಿಂದ ದೇಹ ಶುದ್ಧವಾಗುತ್ತದೆ ಮತ್ತು ಚಿತ್ತ ಶಾಂತಗೊಳ್ಳುತ್ತದೆ. ವಿಶೇಷವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ದಿನ ಹೆಚ್ಚಿನ ಮನೆಗಳಲ್ಲಿ ಆಯೋಜಿಸಲಾಗುತ್ತದೆ. ಈ ದಿನ ನಾವು ವಿಶೇಷವಾದ ಲಕ್ಷ್ಮೀದೇವಿಯ ಆರಾಧನೆ ಮಾಡುವುದರಿಂದ ಧನ ಮತ್ತು ಐಶ್ವರ್ಯ ಸಿಗುತ್ತದೆ. ಮೂರನೇದಾಗಿ ಚಂದ್ರನಿಗೆ ಜಲಾರ್ಪಣೆ. ಹುಣ್ಣಿಮೆಯ ರಾತ್ರಿ ಚಂದ್ರನಿಗೆ ಪಾಯಸ ಅಥವಾ ಹಾಲು, ನೀರು, ಅಕ್ಷತೆ ಅರ್ಪಿಸುವುದು ಉತ್ತಮ ಫಲ ನೀಡುತ್ತದೆ ಮತ್ತು ಚಂದ್ರ ಗಾಯತ್ರಿ ಮಂತ್ರವನ್ನು ಜಪಿಸುವುದು ಶುಭಕರ. ನಾಲ್ಕನೇದಾಗಿ ದಾನ ಮತ್ತು ಸೇವೆ. ಹುಣ್ಣಿಮೆಯ ದಿನ ನಾವು ಅನ್ನದಾನ, ವಸ್ತ್ರದಾನ, ವಸ್ತುಗಳ ದಾನ ಮಾಡುವುದು ವಿಶೇಷ ಪುಣ್ಯವನ್ನು ನೀಡುತ್ತದೆ. ಅನಾಥರಿಗೆ ಅಥವಾ ಬಡವರಿಗೆ ಸಹಾಯ ಮಾಡುವುದರಿಂದ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ. ಐದನೇದಾಗಿ ಪವಿತ್ರ ಸ್ನಾನ. ಹುಣ್ಣಿಮೆಯ ದಿನ ಗಂಗಾ ಸ್ನಾನ ಅಥವಾ ತುಳಸಿ ಗೋಮೂತ್ರ ಸ್ನಾನ ಮಾಡಿದರೆ ಶರೀರ ಮತ್ತು ಮನಸ್ಸು ಪವಿತ್ರವಾಗುತ್ತದೆ. ಇವೆಲ್ಲವೂ ಹುಣ್ಣಿಮೆಯ ದಿನದಂದು ಮಾಡಬೇಕಾದ ಇವೆಲ್ಲವನ್ನು ನಾವು ಹುಣ್ಣಿಮೆಯ ದಿನ ಮಾಡೋದ್ರಿಂದ ಶ್ರೇಯಸ್ಕರವಾಗುತ್ತದೆ. ಆರೋಗ್ಯ, ಯಶಸ್ಸು, ಐಶ್ವರ್ಯ, ಉದ್ಯೋಗದಲ್ಲಿ ಪ್ರಗತಿ, ಯಶಸ್ಸು ಎಲ್ಲವೂ ನಮಗೆ ಸಿಗುತ್ತದೆ. ಈ ಆಧ್ಯಾತ್ಮಿಕ ಆಚರಣೆಗಳು ಮಾಡೋದ್ರಿಂದ ಹುಣ್ಣಿಮೆಯ ದಿನ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ, ಉದ್ಯೋಗದಲ್ಲಿ ಪ್ರಗತಿ ಪ್ರತಿಯೊಂದು ನಮಗೆ ಪ್ರಾಪ್ತಿಯಾಗುತ್ತದೆ. ನಾವು ಹಾಕೋ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಹಾಕೋ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.